ಶೃಂಗೇರಿಯಲ್ಲಿರುವಂತಹ ನನಗೆ ಅನ್ನ ಕೊಟ್ಟಂತಹ, ನನಗೆ ಸೂರು ಕೊಟ್ಟಂತಹ, ನಮಗೆ ಹೆಸರು ತಂದು ಕೊಟ್ಟಂತಹ ನನ್ನ ಯಜಮಾನ ಏನಿದ್ರು ಅವರ ಹೆಸರನ್ನು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ ಬರಲ್ಲ. ಅಂತ ದೇವರ ಒಂದು ಗುಡಿಯನ್ನ ಇವತ್ತು ನೆಲಸಮ ಮಾಡಿದ್ದಾರೆ. ನನ್ನ ಯಜಮಾನರು ಮಲಗಿದಂತಹ ಜಾಗ, ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅಲ್ಲೊಂದು ಸಣ್ಣ ಗೋಪುರ ಇತ್ತು. ಆ ಗೋಪುರನ ನಿನ್ನೆ ರಾತ್ರಿ ನೆಲಸಮ ಮಾಡಿದ್ದಾರೆ. ಬರೀ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ, ಬರೀ ಮಣ್ಣಾಗ್ಬಿಟ್ಟಿದೆ. ಒಂದು ನಾಯಿ ಓಡಾಡ್ತಾ ಕೂತಿದೆ, ಆಗ್ತಿಲ್ಲ. ಇಲ್ಲಿಗೆ ಬಂದ್ವಿ ಸರ್ ನಾವು. ನಂಗೆ ಅನ್ನ ಕೊಟ್ಟ ದೇವರು, ಹೆಸರು ಕೊಟ್ಟ ದೇವರು, ಬದುಕು ಕೊಟ್ಟಂತ ದೇವರು, ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವರು ಒಂದು ಮಂಟಪನು ಇವತ್ತು ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ. ಅದು ನನ್ನ ಯಜಮಾನನ ಸಮಾಧಿ. ಇವತ್ತು ಪುಣ್ಯಭೂಮಿ, ಆ ಭೂಮಿ, ಈ ಭೂಮಿ. ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸರ್, 2 ನಿಮಿಷ ಸರ್. ಊಟ ಕೊಟ್ಟಿರೋ ಯಜಮಾನ ಸರ್, ಅನ್ನ ಕೊಟ್ಟಿರೋ ಯಜಮಾನ, 2 ನಿಮಿಷ ಬಿಡಿ ಸರ್. 2 ನಿಮಿಷ ನೋಡ್ಕೊಂಡು ಹೊರಟೋದ್ರೆ ನಾಳೆ ಬೆಳಿಗ್ಗೆ ಮಣ್ಣು ಸರ್ ಆ ಜಾಗ. ಇನ್ನು ಆ ಜಾಗದಲ್ಲಿ ಏನು ಇರೋದಿಲ್ಲ ಸರ್. ನಿಮ್ಮ ಮನೆಗೆ ಬರ್ತೀನಿ ಸರ್, ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್. ಇನ್ನು 2 ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್. ಇನ್ನು ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ? ಎಲ್ಲಿ ಬರ್ಬೇಕು? ಯಾವ ಸ್ಟೇಷನ್ ಬರ್ಬೇಕು ಹೇಳಿ ಸರ್, ಅಲ್ಲಿ ಬರ್ತೀವಿ ಸರ್. 2 ನಿಮಿಷ ಬಿಟ್ಬಿಡಿ. ಕಣ್ಣಲ್ಲಿ ನೀರು ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್, ಹೊರಟೋಗ್ಬಿಡ್ತೀವಿ ನಾವೇ. ಅಮ್ಮ, ಭಾರತೀಯಮ್ಮ, ಬಂಡ್ರಮ್ಮ, ಅಲ್ಲೆಲ್ಲೋ ಒಂದು ಗೂಡು ಕಟ್ಕೊಂಡು ಕೂತ್ ಬಿಟ್ರಲ್ಲಮ್ಮ. ಬಾರಮ್ಮ ತಾಯಿ, ಅಮ್ಮ ಭಾರತೀಯಮ್ಮ, ನನ್ನ ಯಜಮಾನ ಜಾಗ ನನ್ನ ನೆಲಸಮ ಮಾಡ್ಬಿಟ್ಟವ್ರೆ. ಭಾರತೀಯಮ್ಮ, ನಮ್ಮ ಯಜಮಾನಂಗಿರೋದು ನೀವು ಒಬ್ಳೇಮ್ಮ. ಬಂಡ್ರಮ್ಮ, ಈ ಜಾಗದಲ್ಲಿ ಇನ್ನೇನು ಸಿಗೋದಿಲ್ದಂಗೆ ಮಾಡಾಕ್ಬಿಟ್ರಲ್ಲಮ್ಮ. ದೇವಸ್ಥಾನ ತರ ಇತ್ತಲ್ಲಮ್ಮ, ಈ ದೇವಗೂಡನ್ನು ಕಿತ್ತಾಕ್ಬಿಟ್ರಲ್ಲಮ್ಮ. ಅವ್ರ ದೂರ ಆದಾಗ ಕಣ್ಣಲ್ಲಿ ನೀರು ಹಾಕಿದ್ವಿ. ಅವ್ರಿದ್ದಾಗ ಅವ್ರನ್ನ ನೆನೆಸ್ಕೊಂಡು ಇಲ್ದೇ ಇರೋ ಕಣ್ಣಲ್ಲಿ ನೀರು ಹಾಕಿದ್ವಿ. ಪ್ರಾಯಶಃ ಇದೇ ಕೊನೆ ಕಣ್ಣೀರು ಅನ್ಸುತ್ತೆ. ಈ ನನ್ನ ಯಜಮಾನ ನೆನಪಲ್ಲಿ ಇಟ್ಕೊಂಡು ನಾವು ಕಣ್ಣೀರು ಹಾಕೋದು. 2ನೇ ಸರಿ ಸಾಯಿಸಿದ್ರು ಎಲ್ಲರೂ ಸೇರ್ಕೊಂಡು. 2ನೇ ಸರಿ ಹಬ್ಬನಪ್ಪ, ಎಲ್ಲರೂ ಪಾಯಸದೂಟ ಮಾಡಿ, ಎಲ್ಲರೂ ಒಬ್ಬಟ್ಟು ಊಟ ಮಾಡಿ, 6 ಅಡಿ 3 ಅಡಿ ನೆಲ ಅಂದ್ರಯ್ಯ, ಈ ನೆಲಾನು ಕೊಡ್ದೆ ಇದನ್ನು ಕಿತ್ಕೊಂಡ್ಬಿಟ್ರಲ್ಲ. ಇನ್ನೇನ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿನ ಇಟ್ಕೊಂಡು ಪೂಜೆ ಮಾಡ್ತಿರಯ್ಯ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.